ಸಲ 34 ಕೋಟಿಯಷ್ಟು ನಗರೋತ್ಥಾನ, ಮತ್ತು ನಗರೋತ್ಥಾನ 2, ಮತ್ತು 50 ಕೋಟಿ ರೂಪಾಯಿ ವಿಶೇಷ ಅನುದಾನ. ಅರ್ಥ ಆಯ್ತಾ? ಈಗ ನಗರೋತ್ಥಾನ 4-5 4ನೇದರಲ್ಲಿ 40 ಕೋಟಿಗೂ ಹೆಚ್ಚು ಅನುದಾನ. ಇಷ್ಟು ತಂದಿದ್ದೀವಿ. ಇವತ್ತು ತಂದಿರೋದಕ್ಕೇನೆ ಇನ್ನೂ ಕೂಡ ಭೂಮಿ ಪೂಜೆ ಮಾಡಿಸ್ಲಿಲ್ಲ. ಇವತ್ತು ನಿಮಗೆ ಕುಡೂತಿ ಅನ್ನೋ ಗ್ರಾಮ ನಿಮ್ಗೆ ಗೊತ್ತಿದೆ, ಮೊಣಕಾಲಷ್ಟು ಗುಣಿಗಳಿತ್ತು. ಕೋಟ್ಯಾಂತರ ರೂಪಾಯಿ ಆ ರಸ್ತೆಗೆ ಸಂಪರ್ಕ ರಸ್ತೆ ಮಾಡಿಸಿ ಅಲ್ಲಿ ಒಂದು ಶಾಲೆ, ಸರ್ಕಾರಿ ಶಾಲೆಗೆ ಒಂದು ಏಸ್ ಅಂತೇಳಿ ಒಂದು ಸಂಸ್ಥೆಯವ್ರ ಜೊತೆ ಮಾತನಾಡಿ 4 ಶಾಲೆ ಕೊಠಡಿಗಳನ್ನು ಮತ್ತು ನಮ್ಮ ಮುಖ್ಯಮಂತ್ರಿಗಳ ಹತ್ರ 2 ತರಗತಿಗಳು, ಅಂದರೆ 2 ಕೊಠಡಿ, ಒಟ್ಟು 6 ಕೊಠಡಿಗಳ ನಿರ್ಮಾಣ ಮಾಡಿ ಭಾಳ ಚೆನ್ನಾಗಿ ಬಂದಿದೆ. ಅನೇಕ ಸಂಸ್ಥೆಗಳಿಂದ ನಾವು ಇವತ್ತು CSR ಅಡಿಯಲ್ಲಿ ಅನೇಕ ಸರ್ಕಾರಿ ಶಾಲೆಗಳನ್ನು ಮೇಲ್ದರ್ಜೆಗೇರಿಸುವಂಥ ಕೆಲಸ, ಪ್ರಾಮಾಣಿಕ ಪ್ರಯತ್ನ ನಾನು ಮಾಡಿದ್ದೆ. ಅದಕ್ಕೂ ಸೌಜನ್ಯಕ್ಕೂ ಕೂಡ ನನಗೆ ಮಾಹಿತಿಯನ್ನು ಕೊಡದೆ ಇವತ್ತು ಕುಡೂತಿಯಲ್ಲಿ ಅದನ್ನು ಉದ್ಘಾಟನೆ ಮಾಡೋದು. ಈ ರೀತಿ ಭಾಳ ಚಿಲ್ಲರೆ ರಾಜಕಾರಣ ಪ್ರಾರಂಭ ಆಗೋದು. ಆದರೂ ಪರವಾಗಿಲ್ಲ, ನಾವು ಸರ್ಕಾರಿ ಮಕ್ಕಳಿಗೆ ಒಳ್ಳೆಯ ಒಂದು ವಾತಾವರಣ ಇರಬೇಕು, ಒಳ್ಳೆಯ ಮೂಲಭೂತ ಸೌಕರ್ಯ ಇರಬೇಕು ಅಂತೇಳಿ ನಾನು ಅದನ್ನು ಮಾಡಿದ್ದೀನಿ. ಆ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಸಿಕ್ಕಲಿ. ಇವತ್ತು ಅತ್ಯಂತ ಪವಿತ್ರ ದಿವಸ. ಇವತ್ತು ವಿಶ್ವಕರ್ಮ ಜಯಂತಿ ಏನಿದೆ, ಸಾಕ್ಷಾತ್ ನಾವು ನಂಬಿರ್ತಕ್ಕಂಥ ಬ್ರಹ್ಮನೇ ವಿಶ್ವಕರ್ಮನಿಗೆ ಜನ್ಮ ಕೊಟ್ಟಿದ್ದು ಅಂತ ಪುರಾಣ ಹೇಳುತ್ತೆ. ಹಾಗಾಗಿ ಅಂಥ ಪುಣ್ಯದ ದಿವಸ ಇವತ್ತು ನಗರಸಭೆ ಚುನಾವಣೆಯ ಫಲಿತಾಂಶ ಕೂಡ ಘೋಷಣೆಯಾಗಿದೆ. ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು ಇಬ್ಬರೂ ಕೂಡ ಯುವ ಸಮೂಹಕ್ಕೆ ಸೇರಿರ್ತಕ್ಕಂಥವರು, ಯುವ ನಾಯಕರು. 3 ಬಾರಿ ಗಜೇಂದ್ರ ಅವರು ಈಗಾಗಲೇ ನಗರಸಭೆಯನ್ನು ಪ್ರವೇಶ ಮಾಡಿದ್ದಾರೆ. ನಾಗರಾಜ್ರವರು ಇದು ಮೊದಲನೇ ಪ್ರಯತ್ನ. ಅತ್ಯಂತ ಸಾಮಾನ್ಯ ಕುಟುಂಬದಿಂದ ಬಂದಿರತಕ್ಕಂಥವ್ರು. ಇವರಿಬ್ಬರ ನಾಯಕತ್ವದಲ್ಲಿ ಕೆಲವು ನಗರಸಭಾ ಸದಸ್ಯರುಗಳು ಭಾಳಷ್ಟು ಹಿರಿಯರು ಇದ್ದಾರೆ, ಮಹಿಳೆಯರಿದ್ದಾರೆ. ವಿಶೇಷವಾಗಿ ಇವರೆಲ್ಲರ ಒಂದು ಸಹಕಾರ ತಗೊಂಡು ಚಿಕ್ಕಬಳ್ಳಾಪುರ ನಗರ ಜನಕ್ಕೆ, ನಗರದ ನಿವಾಸಿಗಳಿಗೆ ಒಂದು ಆಡಳಿತ ಸ್ನೇಹಿ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಅವರಿಗೆ ನಾನು ಮನವಿ ಮಾಡ್ತೇನೆ. ಯಾವುದೇ ಭ್ರಷ್ಟಾಚಾರ ಇಲ್ಲದೆ, ಭ್ರಷ್ಟಾಚಾರ ಮುಕ್ತ ಮತ್ತು ಏನು ನಾಗರಿಕ ಸ್ನೇಹ ಒಂದು ನಗರಸಭೆ ಚಿಕ್ಕಬಳ್ಳಾಪುರ ಮಾಡಬೇಕು. ಹಿಂದೆ ಕೂಡ ಮಾನ್ಯ ಆನಂದ್ ರೆಡ್ಡಿ ಅವರಿದ್ದಾಗ ಅವರು ಕೂಡ ಯಾವುದೇ ಭ್ರಷ್ಟಾಚಾರಕ್ಕೆ ಅವಕಾಶ ಕೊಟ್ಟಿರಲಿಲ್ಲ. ಅದು ಮುಂದುವರಿಬೇಕು. ಅದರಿಂದ ಕೂಡ ನಮ್ಮೆಲ್ಲ ಆಡಳಿತದಲ್ಲಿ ಯಾರೊಬ್ಬರೂ ಕೂಡ ಭ್ರಷ್ಟಾಚಾರಕ್ಕೆ ಗುರಿ ಆಗಿರಲಿಲ್ಲ ಕಳೆದ 10-12 ವರ್ಷದ ಆಡಳಿತದಲ್ಲಿ. ಇವತ್ತು ನಮ್ಮ ಹಿರಿಯ ನಾಯಕರು, ನಮ್ಮ ನವೀನ್ ಕಿರಣ್ ಅವರಿದ್ದಾರೆ, ಮಾಜಿ ಅಧ್ಯಕ್ಷರುಗಳು ಪೆರಿಕಲ್ ಅವರು, ಶ್ರೀಮತಿ ಲೀಲಾವತಿ ಶ್ರೀನಿವಾಸರವರು, ಅದೇ ರೀತಿ ನಮ್ಮ ಮುನಿಕೃಷ್ಣ ಅವರು, ಇವರೆಲ್ಲರೂ ಏನು ನಗರಸಭಾ ಅಧ್ಯಕ್ಷರುಗಳಿದ್ದಾರೆ, ಇವರೆಲ್ಲರ ಒಂದು ಅನುಭವವನ್ನು ಪಡ್ಕೊಂಡು ಈಗಿರ್ತಕ್ಕಂಥ ಎಲ್ಲ ನಗರಸಭಾ ಸದಸ್ಯರುಗಳ ಸಹಕಾರ, ಅವ್ರ ಬೆಂಬಲ. ನಾನು ಪ್ರಾರಂಭ ದಿವಸನೇ ಹೇಳಿದ್ದೀನಿ, ಯಾವುದೇ ಗುಂಪು ಮಾಡಲಿಕ್ಕೆ ಹೋಗಬೇಡಿ, ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತಗೊಳ್ಳಿ. ಪ್ರತಿಯೊಬ್ಬ ವ್ಯಕ್ತಿಯನ್ನು ಒಂದು ಸಮಯ ನಿಗದಿ ಮಾಡಿ ಕೂತ್ಕೊಳ್ಳಿ. ಆಫೀಸಲ್ಲೇ ನೀವು ಸಿಗಬೇಕು ಮತ್ತು ನಿಮ್ಮ ವಾರ್ಡ್ಗಳಲ್ಲಿ ಪ್ರದಕ್ಷಿಣೆ ಮಾಡಿ. ನಗರಸಭೆಯಲ್ಲಿ ಕೆಲಸ ಮಾಡುವಂಥ ಎಲ್ಲ ಅಧಿಕಾರಿ ಸ್ನೇಹಿತರು, ಅವರು ಎ ಗ್ರೂಪಿಂದ ಹಿಡಿದು ಡಿ ಗ್ರೂಪ್ ನೌಕರರವರೆಗೂ ಕೂಡ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತಗೊಳ್ಳಿ. ಯಾಕೆಂದರೆ ಯಾವತ್ತೂ ಕೂಡ ನಾವು ಆಡಳಿತ ಕೊಡಬೇಕು ಅಂತಂದರೆ ಅಧಿಕಾರಿ ವರ್ಗ, ಚುನಾಯಿತ ವರ್ಗ ಇವೆರಡೂ ಕೂಡ ಒಬ್ಬರು ಸಹಮತದಿಂದ ಕೆಲಸ ಮಾಡಬೇಕಾಗ್ತದೆ, ಸಹಯೋಗದಿಂದ ಕೆಲಸ ಮಾಡಬೇಕಾಗ್ತದೆ. ಅದನ್ನು ತಾವು ಮಾಡಿಕೊಂಡು ಹೋಗಬೇಕು. ಮಾಧ್ಯಮ ಸ್ನೇಹಿತರಿಗೆ ವಿಶೇಷವಾಗಿ ಈ ಚುನಾವಣೆ ಸಂದರ್ಭದಲ್ಲಿ ತಾವು ಬಿತ್ತರಿಸಿರ್ತಕ್ಕಂಥ ಎಲ್ಲ ಸತ್ಯ ಸುದ್ದಿಯ ಪ್ರಸಾರಕ್ಕೆ
ಹಗಲಿರುಳು ಕೂಡ ನಮ್ಮ ಜೊತೆಯಲ್ಲಿದ್ದೀರಿ, ಸತ್ಯದ ಜೊತೆಯಲ್ಲಿದ್ದೀರಿ. ಅದಕ್ಕೆ ನಿಮಗೆ ವಿಶೇಷವಾಗಿ ನಾನು ಕೃತಜ್ಞತೆಯನ್ನು ಅರ್ಪಿಸ್ತೇನೆ. ನಗರ ನಿವಾಸಿಗಳಿಗೆ ನಾನು ವಿಶೇಷವಾಗಿ ಒಬ್ಬ MP ಆಗಿ, ಹಿಂದೆ ನಿಮ್ಮ MLA ಆಗಿ ಏನೆಲ್ಲ ಕೆಲಸ ಮಾಡಿದ್ವಿ, ಆ ನಗರಸಭೆಯಲ್ಲಿ ಅದೇ ರೀತಿಯ ಒಂದು ನಾವು ಹಿಂದೆ ತಂದಂಥ 40 ಕೋಟಿ ರೂಪಾಯಿಯ ಅನುದಾನ ಈಗ ಆದಷ್ಟು ಬೇಗ ಅದನ್ನು ಅನುಷ್ಠಾನಕ್ಕೆ ತಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು ಮಾಡಲಿಕ್ಕೆ ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರುಗಳು, ನಮ್ಮ ಇಡೀ ನಗರಸಭೆ ತಂಡದ ಮೂಲಕ ಆ ಕೆಲಸಕ್ಕೆ ಸ್ಪರ್ಶವನ್ನು ಕೊಡುವಂಥ ಕೆಲಸ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ಸಹಕರಿಸಿರ್ತಕ್ಕಂಥ ಪ್ರತಿಯೊಬ್ಬ ಮುಖಂಡರು ಇಲ್ಲಿ ಪ್ರತ್ಯಕ್ಷವಾಗಿದ್ದಾರೆ. ಅನೇಕರು ಇವತ್ತು ಪರೋಕ್ಷವಾಗಿ ನಮಗೇನು ಬೆಂಬಲ ಕೊಟ್ಟಿದ್ದಾರೆ, ಅವರೆಲ್ಲರಿಗೂ ಕೂಡ ನಾನು ಹೃದಯಪೂರ್ವಕವಾಗಿರ್ತಕ್ಕಂಥ ಕೃತಜ್ಞತೆಯನ್ನು ನಾನು ಅರ್ಪಿಸ್ತೇನೆ. ಅವರೆಲ್ಲರ ಸಹಕಾರನೇ ಇವತ್ತು ನಾವು ಇಂಥ ಪ್ರತಿಕೂಲದ ವಾತಾವರಣದಲ್ಲಿ, ವಿಷಮಯ ವಾತಾವರಣದಲ್ಲಿ ರಾಜಕೀಯ ಜಿದ್ದನ್ನು ಸಾಧಿಸುವಂತೆ ಒಂದೇ ಒಂದು ಹಂಬಲ ಇಟ್ಕೊಂಡು ಬಂದಿರತಕ್ಕಂಥ ಈ ಪ್ರತಿನಿಧಿಗಳ ಕೆಲವರು ಏನು ಬಂದಿದ್ದಾರೆ, ಅವರಿರ್ತಕ್ಕಂಥ ಸನ್ನಿವೇಶದಲ್ಲಿ ನಾವು ಗೆದ್ದಿರೋದು ಭಾಳ ವಿಶೇಷ ಅಂತ ನಾನು ತಿಳ್ಕೊಂಡಿದ್ದೇನೆ. ಆದರೂ ಕೂಡ ನಗರದ ನಿವಾಸಿಗಳು, ಈ ಜಿಲ್ಲೆಯ ಜನರು ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾರೆ. ಕಾಲವೇ ಅದಕ್ಕೆ ಉತ್ತರ ಕೊಡುತ್ತೆ. ಆ ಕಾಲಕ್ಕೆ ನಾವೆಲ್ಲ ಕೂಡ ಕಾಯೋಣ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೀನಿ. ಥ್ಯಾಂಕ್ ಯು ಸರ್.